ಕೊಡಲ್ಲ ಬನ್ನಿ ಮಾತಾಡಿ ಅಂತ. ಅದು ಸರ್ ನನ್ನ ಬಗ್ಗೆ ಅಲ್ಲ, ಏನಾದ್ರು ನಮ್ಮ ಬ್ಯಾಚ್ ಹೋಗ್ತಾ ಇದೆಯಲ್ಲ ಏನಾದ್ರು. This is my outfit of the day. Sorry, ethnic day. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ಸೊ ಎಸ್, ಇವತ್ತು ನಮ್ಮ ಕಾಲೇಜಲ್ಲಿ ಮಲ್ನಾಡ್ ಫೆಸ್ಟ್ ನಡೀತಿದೆ. ನಮಗೆ ಲಾಸ್ಟ್ ಮಲ್ನಾಡ್ ಫೆಸ್ಟ್ ಅಂತ ಹೇಳ್ಬೋದು. ಹಾಗೆ ಇವತ್ತು ಎಥ್ನಿಕ್ ಡೇ ಕೂಡ ಇದೆ, ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ. ಸದ್ಯಕ್ಕೆ ಸೀರೆ ಉಟ್ಕೊಂಡಿದ್ದೀನಿ, ಅದಾದಮೇಲೆ ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ. ಹಾಗೆ ಹೇಳೋದು ಸಾಕಷ್ಟಿದೆ, ಫುಲ್ ಲಾಗ್ನ ಸ್ಕಿಪ್ ಮಾಡ್ತೇಲೆ ನೋಡಿ. ಸೊ ಲೆಟ್ಸ್ ಸ್ಟಾರ್ಟೆಡ್. ಗೈಸ್ ಫೈನಲಿ ಹೊರಟಾಯಿತು. ಅನ್ಫಾರ್ಚುನೇಟ್ಲಿ ಲಾಸ್ಟ್ ಟೈಮ್ ಏನು ಹೊರಟಿದೆ ಅದೇ ಥರ ಈ ಸಲಿನೂ ಆಗಿಬಿಟ್ಟಿದೆ, ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಈ ಸಲ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ಸೊ ಏನು ಲಾಟ್ ಮೆನಿ ಸ್ಟಫ್. ಸೊ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಔಟ್ಫಿಟ್ನ ಯಾವುದೋ ಒಂದು ಅರ್ಜೆಂಟಲ್ಲಿ ಸಿಕ್ಕಿದಂಥ ಸ್ಯಾರಿ ಮೈಸೂರು ಸಿಲ್ಕಿ ಈ ಸಲ ಉಟ್ಕೊಂಡಿದ್ದು. ಸೊ ಎಸ್, ಹಾಗೆ ಹೂವು ಆ್ಯಂಡ್ ಸಿಂಪಲ್ ಓಲೆ ಆ್ಯಂಡ್ ಸರ ಅಷ್ಟೇ, ಏನೂ ಜಾಸ್ತಿ ರೆಡಿಯಾಗಿಲ್ಲ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಗೈಸ್ ಫೈನಲಿ ಕಾಲೇಜಿಗೆ ಬಂದಿದ್ದೀನಿ. ನಮಗೆ ಇವಾಗ ಬ್ರಾಂಚ್ ಫೇರ್ವೆಲ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಬ್ರಾಂಚ್ ಹತ್ರ ಹೋಗಿ ಬರ್ತೀನಿ. ಸೊ ಬ್ರಾಂಚ್ ಫೇರ್ವೆಲ್ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಏನು ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಟು ಅವರ್ ಬ್ರಾಂಚ್. ಹೇಗೆ ಫೇರ್ವೆಲ್ ಮಾಡ್ತಾರೆ ನೋಡುವ. ಸೊ ಕಾಲೇಜ್ ಫುಲ್ಲು ಒಂಥರ ಹಬ್ಬದ ಕಳೆನೇ ಬಂದಿದೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವೇ ಹೆಂಗೆ ಕಾಣಿಸ್ತಾ ಇದೆ ಅಂತ. ಹೋಗಿದ ತಕ್ಷಣವೇ ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡಿಕೊಂಡೆ, ಯಾಕಂದರೆ ಅದಾದಮೇಲೆ ಮಾಡ್ಕೊಳಕ್ಕಾಗಲ್ಲ ಅಂತ ಗೊತ್ತಿತ್ತು. ಸೊ ಸರ್ ಪಾಸ್ ಆಗ್ತಿದ್ರು. ಸೊ ರವಿ ಸರ್ ಅಂತ ಎಲ್ಲರೂ ರೇಗಿಸ್ತಾ ಇದ್ರು, ಬ್ಲಾಗಿಗೆ ಬನ್ನಿ ಅಂತ. ಸರ್ ಮುಂದೆ ಬನ್ನಿ ಸರ್, ಹಾಯ್ ಹೇಳಿ ಸರ್ ನನ್ನ ಬ್ಲಾಗಿಗೆ. ಸರ್ ಜೋರಾಗಿ ಅಲ್ಲಿ ಸರ್ ಏನಾದ್ರು ಹೇಳ್ತೀರಾ? ಸರ್ ನನ್ನ ಬಗ್ಗೆ ಅಲ್ಲ, ಏನಾದ್ರು ನಮ್ಮ ಬ್ಯಾಚ್ ಹೋಗ್ತಾ ಇದೆಯಲ್ಲ ಏನಾದ್ರು ಹೇಳ್ತೀರಾ? ಸರ್ ಒಂಚೂರು ಹೇಳಿ ಸರ್. ಇರಲಿ ಗೈಸ್, ನಮ್ಮ ಇ.ಸಿ ಬ್ರಾಂಚಲ್ಲಿ VLSI ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. DSP ಅಲ್ಲ, VLSI ಜಾಸ್ತಿ. ಸರ್ ಇವರೇ ತಗೊಳ್ಳೋದು, ತುಂಬ ಈಸಿಯಸ್ಟ್ ಸಬ್ಜೆಕ್ಟು. ಸರ್ ಅದ್ರ ಬಗ್ಗೆ ಏನಾದರೂ ಒಂದೆರಡು ಮಾತಾಡಿ ಸರ್. ನಾನು ಅದ್ರ ಮೇಲೆ ಪಾಸ್ ಆದ್ವಿ, ಅದೇ ಖುಷಿ. ಒಂದೇ ಅಟೆಂಪ್ಟ್ ಪಾಸ್ ಆದ್ವಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ನಮ್ಮ ಸರ್ ಅಲ್ಲಿ ಪಾಸ್ ಆಗಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಸರ್ ವ್ಲಾಗಿಗೆ ಬನ್ನಿ ಅಂತ ನನಗೆ ರೇಗಿಸ್ತಾ ಇದ್ರು. ಸೊ ಅದಕ್ಕೋಸ್ಕರ ಸರ್ನು ಕೂಡ ಮಾತಾಡಿಸ್ದೆ ಒಂದೆರಡು ಮಾತು. ಫೀಲ್ ಸೋ ಹ್ಯಾಪಿ. ನೆನಪಿದ್ಯಾ ಲಾಸ್ಟ್ ಇಯರ್ ಏನು ಎಥ್ನಿಕ್ ವ್ಲಾಗಲ್ಲಿ? ಪ್ಲೀಸ್ ಎಥ್ನಿಕ್ ವ್ಲಾಗ್ ಹೋಗಿ ನೋಡು, ಚೆಕ್ ಮಾಡು. ನಿಮ್ಗಳ ಜೊತೆನೇ ಇದ್ದಿದ್ದು ಮಯೂರ್ದು ಫಸ್ಟ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೆನಪಿದ್ಯಾ? ಹಾಯ್ ಗಾಯ್ಸ್, ಬನ್ನಿ ಹೋಗೋಣ. ಸ್ಟಾರ್ಟ್ ಆಗಿದೆ ಅಕ್ಕ. ಫೇರ್ವೆಲ್ ಬ್ರಾಂಚ್ ನಡೀತಿದೆ, ಬನ್ನಿ ಅಕ್ಕ. ಮುಗೀತಾ? ಹ್ಞೂ ಬಾ. ಸೊ ಗೈಸ್, ಏನು ಗೊತ್ತಾ, ಐ ಹ್ಯಾವ್ ಪ್ಲ್ಯಾನ್ 2 ಡಿಫ್ರೆಂಟ್ ರೀಲ್ಸ್. ಒಂದು ಫ್ರೆಂಡ್ಸ್ ಜೊತೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು ನಂದು ನಾರ್ಮಲ್ ಒಂದು ಈಗ ಟ್ರೆಂಡಿಂಗ್ ಸಾಂಗ್ ಇದೆಯಲ್ಲ ಅದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ಕಡೆಯಿಂದನೂ ಕ್ಲಿಪ್ಪಿಂಗ್ಸ್ ತೊಗೋತಿದ್ದೀನಿ, ಅದ್ರ ಜೊತೆ ಬ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಯಸ್, ಲೆಟ್ಸ್ ಗೋ. ಹೆಂಗೆ ಅನಿಸ್ತಿದೆ ಜೀವಿತಾ ಫೇರ್ವೆಲ್ ಅಂತೀನಿ. ನನಗೆ ಏನು ಫೇರ್ವೆಲ್ ಅಂತ ಅನ್ನಿಸ್ತಾ ಇಲ್ಲ, ಎಥ್ನಿಕ್ ಅಂತ ಅನ್ನಿಸ್ತಲ್ಲ. ನಾವು ರೆಡಿ ಆಗಿಬಿಟ್ಟು ಫೋಟೋ ತಗೊಳಕ್ಕೆ ಬಂದಿದ್ದೀವಿ. ಬಟ್ ಐ ಡೋಂಟ್ ನೋ, ಇವತ್ತು ಸಿಕ್ಕಾಪಡೆ ಲೋ ಅನ್ನಿಸ್ತಾ ಇದೆ. ಇಲ್ಲ, ಇನ್ನೂ ಜನ ಬರಬೇಕು. ಹಾಂ, ಇನ್ನೊಂದು ಬ್ಲಾಗಲ್ಲಿ ಏನು ನೋಡಿದ್ರಿ ಅದು ಓವರಾಲ್ ಕಾಲೇಜ್ಗೆ ಫೇರ್ವೆಲ್ ಕೊಟ್ಟಿದ್ದು. ಇದು ನಮ್ಮ ಬ್ರಾಂಚ್ ಫೇರ್ವೆಲ್ ಅಂತಂದರೆ EC ಬ್ರಾಂಚ್ ಅವರು ನಮಗೆ ಕೊಡ್ತಾ ಇರೋವಂಥದ್ದು. ಎಲ್ಲ ಸ್ಟೂಡೆಂಟ್ಸು, ಟೀಚರ್ಸು, ಲೆಕ್ಚರರ್ಸು, ಫ್ಯಾಕಲ್ಟಿ ಮೆಂಬರ್ಸು ಎಲ್ಲರೂ ಕೂಡ ಸೇರಿಕೊಂಡಿದ್ರು. ಇದೆಲ್ಲ ಒಂಥರ ಮೆಮೊರೀಸ್ ನಮಗೆ. ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಮ್ಮ ಲೆಕ್ಚರರ್ ಕರೆದ್ರು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾರಾದರೂ ಶೇರ್ ಮಾಡಬೇಕು ಅಂತ ಇದ್ದರೆ ಬಂದು ಮಾತಾಡಿ ಅಂತ. ಆ್ಯಂಡ್ ಹೌ ಕ್ಯಾನ್ ಐ ಮಿಸ್ ದಿಸ್ ಆಪರ್ಚುನಿಟಿ ಲಾಸ್ಟ್ ಫ್ಯೂ ಡೇಸ್ ಇನ್ ಅವರ್ ಕಾಲೇಜ್. ಸೊ ನಾನು ಕೂಡ ಎದ್ದು ಹೋದೆ, ಕೆಲವೊಂದು ಮಾತಾಡಿ ನನ್ನ ಮೆಮೊರೀಸ್ನ ಚೆರಿಷ್ ಮಾಡಿ ಬರೋಣ ಅಂತ. ಸೊ ಸೊ ಮತ್ತಿನ್ನೊಂದಿನ ಕರೆದು ನಮಗೆ ಈ ಥರ ಆಪರ್ಚುನಿಟಿ ಕೊಡಲ್ಲ ಬನ್ನಿ ಮಾತಾಡಿ ಅಂತ. ಅದಕ್ಕೋಸ್ಕರ ಸಿಕ್ಕಿದ ಟೈಮಲ್ಲಿ ಬಂದು ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು. ನೀವು ಮಾತಾಡ್ತೀವಿ, ನಾವು ಕೊಡ್ತೀವಿ. ಥ್ಯಾಂಕ್ಸ್ ಫಾರ್ ಯುವರ್ ವರ್ಡ್ಸ್. ಈಗ 4 ವರ್ಷದ ಜರ್ನಿ ಈಗ ಮಾತಾಡಿದ್ರೆ ಒಂದು ಮೀನಿಂಗ್ ಇರುತ್ತೆ, ಬಟ್ ಮುಂದಿನ ವರ್ಷ ಬಂದು ನಾನು ಈ ಥರ ಮಾತಾಡಿದ್ರೆ ನಿಮಗೂ ಕನೆಕ್ಟ್ ಆಗುತ್ತೆ.
ಆಗ್ತಿಲ್ಲ, ಎಮೋಷನಲ್ ಆಗಬಾರ್ದು ಅಂತಾನೆ ನೀವು ಆಡ್ಕೊಂಡ್ರು ನಾನು ಏನೂ ಬೇಜಾರು ಮಾಡ್ಕೊಡಲ್ಲ, ಧೈರ್ಯದಲ್ಲೇ ಮಾತಾಡ್ತೀನಿ ಫಾರ್ ಶೋರ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 4 ವರ್ಷ ಎಲ್ಲರದು ಒಂದು ಬ್ಯೂಟಿಫುಲ್ ಅದ್ಭುತವಾದ ಒಂದು ಜರ್ನಿ ಅಂತ ಹೇಳ್ಬೋದು. ಹೆಂಗ್ ಕಳೀತು ಅಂತ ನಿಜವಾಗ್ಲೂ ಯಾರಿಗೂ ಅಂದಾಜಿಲ್ಲ. ನಂಗೆ ಇನ್ನು ಲಾಸ್ಟ್ ಇಯರ್ ಎಥ್ನಿಕ್ ಡೇಗೆ ಬಂದಿರುವ ಯಾಕೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಫುಲ್ ನರ್ವಸ್ ಆಗ್ತಿದ್ದೀನಿ, ಎಲ್ಲ ನರ್ವಸ್ ಆಗ್ತದೆ. ವೆಲ್ ಓಕೆ, 4 ವರ್ಷ ಮುಗಿಸಿದ್ವಿ, 1 ವರ್ಷ ಕೋವಿಡ್ ಅಲ್ಲಿ ಮುಗಿಸಿದ್ವಿ, 3 ವರ್ಷ ಕಾಲೇಜಿಗೆ ಬಂದು ಎಲ್ಲರ ಜೊತೆ ಮಿಂಗಲ್ ಆಗಿ ಮುಗಿಸಿದ್ವಿ. ನನಗಂತೂ ಫೈನಲ್ ಇಯರ್ ಅಲ್ಲಿ ಖಂಡಿತವಾಗ್ಲೂ ಏನೂ ನೆನಪಿಲ್ಲ, ಯಾಕಂದ್ರೆ ನಾನು ಕಾಲೇಜ್ಗೆ ಬಂದಿಲ್ಲ. ಸೊ ಒಂದು 5 ನಿಮಿಷ ಜಾಸ್ತಿ ತಗೊಳ್ತೀನಿ, ಬಟ್ ನಂಗೆ ಯಾಕೋ ಫುಲ್ ಎಲ್ಲಾನು ಮಾತಾಡಬೇಕು ಅನಿಸ್ತಿದೆ, ಅದಕ್ಕೋಸ್ಕರ ಮಾತಾಡ್ತೀನಿ. ಸೊ ಮೊದಲನೇ ವರ್ಷ ಅಂತೂ ಖಂಡಿತವಾಗ್ಲೂ ಈ ಸಲ ಯಾರ ಮುಖನೂ ಗೊತ್ತಿರಲಿಲ್ಲ, ಒಂದು 5 ಜನ ಅಷ್ಟೇ ಗೊತ್ತಿದ್ದು, ಯಾಕಂದ್ರೆ ನಾನು ಬೇರೆ ಬ್ರಾಂಚ್ ಅಲ್ಲಿ ಇದ್ದೆ. ಅನ್ನೋಯಿಂಗ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡಿಸ್ಕೊಂಡು ಈಸಿಗೆ ಬಂದೆ. ಬರ್ಬೇಕಾದ್ರೆ ಅಯ್ಯೋ ಈಸಿಗೆ ಬರ್ಬೇಕಲ್ಲಪ್ಪ ಅಂತ ಅನ್ಕೊಂಡು ಬಂದೆ, ಯಾರು ಗೊತ್ತಿರಲಿಲ್ಲ. ಬಟ್ ಈಸಿಗೆ ಬಂದಾದ್ಮೇಲೆ ಹವೆವರ್ ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್, ಫೈನಲಿ ಐ ಆಮ್ ಗ್ರಾಜುಯೇಟಿಂಗ್ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸೊ ಈಸಿ ಫಸ್ಟ್ ಎಲ್ಲ ತಲೆಯಲ್ಲೂ ಹೇಳೋದು ಈಸಿಗೆ ಸೇರ್ಕೊಳ್ತಿದ್ಯಾ ತುಂಬಾ ಕಷ್ಟ ಅಂತ. ಬಟ್ ನಂಗೆ ಹಾನೆಸ್ಟ್ಲಿ ಎಲ್ಲೂ ಹಂಗ ಅನಿಸಿಲ್ಲ. ಯಾವುದೇ ಬ್ರಾಂಚ್ ಹೋದ್ರು ಅದರಲ್ಲೇ ಆದಂತಹ ಕಷ್ಟ ಸಬ್ಜೆಕ್ಟ್ಸ್ ಇದೆ, ಈಸಿ ಸಬ್ಜೆಕ್ಟ್ಸ್ ಇದೆ. ಸೊ ಓವರ್ ಆಲ್ ನಾವೇನು ಇಷ್ಟು ಸಬ್ಜೆಕ್ಟ್ಸ್ ಇದ್ದೀವಿ ಅದೆಲ್ಲ ಕಷ್ಟ ಇದೆ ಅಂತಾನೂ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ SS, LA, LSI, ಈ ಥರ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಸಾಕಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ. ಸ್ಪೆಷಲಿ ಸುಷ್ಮಾ ಮ್ಯಾಮ್ ನಂತೂ ನಾವು ತುಂಬಾ ಜನ SSNA ಓದ್ಬೇಕಾದ್ರೆ ಯಪ್ಪ ಅಂತ ಫೀಲ್ ಮಾಡ್ಕೊಂಡು ಆ್ಯಕ್ಚುಲಿ ಬ್ರಾಂಚ್ ಫೇವಲಲ್ಲಿ ಪ್ರತಿಯೊಬ್ಬರು ಟೀಚರ್ ಬಗ್ಗೆನೂ ನಮ್ಮ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಒಂದು 5 ನಿಮಿಷ ಮೊದಲೇ ಮೆನ್ಷನ್ ಮಾಡ್ದಂಗೆ ಸ್ವಲ್ಪ ಜಾಸ್ತಿ ಮಾತಾಡಿದ್ವಿ, ಬಟ್ ಇಟ್ ವಾಸ್ ಆಲ್ ಕಂಪ್ಲೀಟ್ ಫನ್ ಅಂತ ಹೇಳ್ಬೋದು. ಹಾಗೆ ಎಲ್ಲ ಫೇವಲೆಲ್ಲ ಮುಗ್ದಾದ್ಮೇಲೆ ಸ್ನ್ಯಾಕ್ಸ್ ಕೂಡ ಕೊಟ್ಟರು. ಅದಾದಮೇಲೆ ಒಂದು ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಎಲ್ಲರೂ. ಐ ಮೀನ್ ಓಲ್ EC ಬ್ರಾಂಚ್ ಅವರು, EC ಬ್ರಾಂಚ್ ಅಂತಂದರೆ 2024 ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಸೊ ಗೈಸ್, ಒನ್ ಲಾಸ್ಟ್ ಮೆಮೊರೀಸ್ ಇನ್ ಕಾಲೇಜ್ ಡೇಸ್ ಅಂತ ಹೇಳ್ಬೋದು. ಸೊ ನನ್ನ ಇಂಜಿನಿಯರಿಂಗ್ ಲೈಫ್, ಬ್ಯೂಟಿಫುಲ್ ಇಂಜಿನಿಯರಿಂಗ್ ಲೈಫ್ ಸ್ಟಾರ್ಟ್ ಆಗಿದೆ ಈ ಬ್ಯೂಟಿಫುಲ್ ಫ್ರೆಂಡ್ಸಿಂದ. ಹಂಪಿ ಈಸ್ ಮಿಸ್ಸಿಂಗ್ ಫಾರ್ ಶೋರ್, ಅವಳು ಯಾವಾಗಲೂ ಮಿಸ್ ಆಗ್ತಾನೆ ಇರ್ತಾಳೆ. ಏನಾದರೂ ಹೇಳ್ತೀರಾ ನೀವಿಬ್ರು? Thank Malnad for giving such a wonderful friends. ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ, ಎಲ್ಲ ಚೆನ್ನಾಗಿರೋಕ್ಕಿಂತ ಫ್ರೆಂಡ್ಶಿಪ್ ಒಂದೇ ಚೆನ್ನಾಗಿದ್ದು. ಸೊ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ, ನನಗೆ ನನ್ನ ಲೈಫ್ ಲಾಂಗ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂದರೆ ದೆಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಔಟ್ಫಿಟ್ನ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ, ಸಾರಿ ಎತ್ನಿಕ್ ಡೇ. ಹೂ ಎಲ್ಲ ಉದ್ರೋಗ್ಬಿಟ್ಟಿದೆ. ಆಕ್ಸಿಡೆಂಟ್ಲಿ ಏನಾಗಿದೆ ಅಂತಂದರೆ, ನಾನು ಲಾಸ್ಟ್ ಟೈಮ್ ಎತ್ನಿಕ್ಕಿಗೆ ಏನು ರೆಡಿ ಆಗಿದೆ ಅದೇ ಥರ ರೆಡಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಈ ಎತ್ನಿಕ್ಕಿಗೆ ನಾನು ಏನೂ ಪ್ಲ್ಯಾನೇ ಮಾಡಿರಲಿಲ್ಲ. ಲೈಕ್ ಫೇರ್ವೆಲ್, ಮದುವೆ ಎಲ್ಲ ಔಟ್ಫಿಟ್ಸ್ನೂ ಇದು ತೊಗೊಂಡು ಬೇಜಾರಾಗಿತ್ತು. ಅದಕ್ಕೆ ಯಾವುದೋ ನಮ್ಮೊಂದು ಮೈಸೂರು ಸಿಲ್ಕ್ ಸ್ಯಾರಿ ಆ್ಯಂಡ್ ಆಲ್ಸೋ ಒಂದೇ ಬ್ಲೌಸು 2 ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದು ಹೊಲಿಸಿದ್ದು. ಸೊ ಅದರಲ್ಲೇ ಜೈ ಅನಿಸಿದ್ದು. ಸೊ ಹೇಗೆ ಕಾಣಿಸ್ತಿದೆ ಹೇಳಿ? ಸಿಂಪಲ್, ಬಟ್ ನಾನು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ರೀಲ್ ಕೂಡ ಶೂಟ್ ಮಾಡಿದ್ದೀನಿ, ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ಚೆಕ್ ಮಾಡಿ. ಗೈಸ್, ನಮ್ಮದು ಬ್ರಾಂಚ್ ಫೇರ್ವೆಲ್ ಮುಗೀತು. ಆನ್ ದ ವೇ ನಮ್ಮ ಕ್ಲಬ್ ಬಾಯ್ಸ್ ಸಿಕ್ಕಿದ್ರು. ಹಾಯ್ ಬಾಯ್ಸ್, ಹಾಯ್ ಮಾಡಿದ್ದೀನಿ ಚಿರನ್ ಫಾರ್ ದ ಫಸ್ಟ್ ಟೈಮ್. ಸೊ ನಮ್ಮ ಕ್ಲಬ್ಬವರೆಲ್ಲ ಎಕೋ ಪಾರ್ಕಲ್ಲಿದ್ದಾರೆ ಅಂತೆ, ಅವ್ರ ಜೊತೆ ಹೋಗಿ ವೀಡಿಯೋ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ಜೂನಿಯರ್ಸ್ ಎಲ್ಲ ಮಿಂಚಿಂಗ್ ಅಲ್ಲೇ. ಸೊ ಯಾ, ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ನಮ್ಮ ಕ್ಲಬ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಲಾಸ್ಟ್ ಎತ್ನಿಕ್ ಡೇ ಅಲ್ಲೂ ಸೇಮ್ ತೆಗೆಸ್ಕೊಂಡಿದ್ವಿ. ಸೊ ಯಾ, ಹುಡುಗರೆಲ್ಲ ಮದುವೆಗೆ ಬನ್ರಿ. ಸೊ ಗೈಸ್, ಎತ್ನಿಕ್ ಡೇ ಎಲ್ಲ ಫುಲ್ ಮುಗೀತು. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸು ನಮಗೆ ಏನೋ ಒಂದು ಡ್ಯಾನ್ಸ್ ವೈಬ್ ಥರ ಪರ್ಫಾರ್ಮೆನ್ಸ್ ಇತ್ತು. ಸೊ ಇಂಕ್ರಿಡಿಯಾದಲ್ಲೆಲ್ಲ ನೋಡಿರ್ತಿರಲ್ಲ ಫೇಸ್ ಆಫ್ ಆ ಥರ, ಬಟ್ ಅದನ್ನ ನಂಗೆ ನೋಡೋಕ್ಕಾಗಲಿಲ್ಲ ಸಿನ್ಸ್ ನಮಗೆ ಫೇವಲ್ ಇದ್ದಿದ್ದ ಕಾರಣ. ಎತ್ನಿಕ್ ಡೇ ಇಸ್ ಲೈಕ್ ಆಲ್ ಅಬೌಟ್ ಎಲ್ಲರೂ ಫುಲ್ ನೀಟಾಗಿ ಜಿಗಿ ರೆಡಿಯಾಗಿ ಬಂದು ಸೊ ಫೋಟೋಸ್ ತೆಗೆಸ್ಕೊಂಡು ಒಂದು
ಎಲ್ಲ ಅವರ ಟ್ರೆಡಿಷ್ನಲ್ ವೈಬ್ಸ್ನೆಲ್ಲ ತೋರಿಸೋವಂಥದ್ದು ಅಷ್ಟೇ. ಸೊ ಈಗ ನೆಕ್ಸ್ಟು ಮತ್ತೆ ಇವೆಂಟ್ ಇದೆ 4 ಗಂಟೆಗೆ. ಈಗ ಮನೆಗೆ ಹೋಗಿ ಫುಲ್ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಹ್ಯಾವ್ ಟು ಗೆಟ್ ರೆಡಿ. ಸೊ ಎಸ್ ಅಷ್ಟೇ, ಲೆಟ್ಸ್ ಗೋ. ಸೊ ಗೈಸ್, ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಮತ್ತೆ ಕಾಲೇಜಿಗೆ ಬಂದಿದ್ದೀನಿ. ಸೊ ಇವೆಂಟ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಆಲ್ಸೋ ಹೇಗೆಲ್ಲ ಡೆಕೋರ್ ಮಾಡಿದ್ದಾರೆ ನೋಡಿ ಮಲ್ನಾಡ್ ಫೆಸ್ಟ್ಗೆ. ಮೊದಲೇ ಹೇಳ್ದಂಗೆ ಫುಲ್ಲು ಒಂಥರ ಹಬ್ಬದ ವೈಬ್ಸ್ ಅಂತ ಹೇಳ್ಬೋದು. ಸೊ ಈಗ ಆಡಿಟೋರಿಯಂ ಹಿಂಗೆ ತಿರುಗಿದ್ರೆ ಕಾಣಿಸ್ತಿಲ್ಲ. ಸೊ ಈಗ ಆಡಿಟೋರಿಯಮ್ಗೆ ಹೋಗಿ ನೋಡುವ, ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಒಂದ್ಸರಿ ಚೆಕ್ಔಟ್ ಮಾಡುವ. ಲೆಟ್ಸ್ ಗೋ. ಸೊ ನನಗೆ ಮಧ್ಯಾಹ್ನ ಬಂದಾಗ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ. ನೋಡಿ ಇಲ್ಲಿ ಫೋಟೋ ಬೂತ್ ಥರ ಎತ್ನಿಕ್ ಡೇ ಅಂತ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಎಂಟ್ರೆನ್ಸಲ್ಲಿ ಈ ಥರ ಹಾರ್ಸಸ್, ಏನಿದು ಸೂರ್ಯ ರಥ ಅಂತ ಏನೋ ಹಾಕಿದ್ದಾರೆ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು. ಲೆಟ್ಸ್ ಗೋ ಇನ್ ಸೈಡ್. ಈಗ ಕಾಲೇಜ್ ಒಳಗೆ ಹೋಗುವ. ಗೈಸ್ ಸ್ಟಾಲ್ ಹಾಕಿದ್ದಾರೆ ಗೈಸ್. ಕೂಪನ್ ಕೋಡ್ ಸಾಕು ಗೈಸ್, ಡಿಸ್ಕೌಂಟ್ ಕೊಡಿಸ್ತಾ ಇದ್ದಾರೆ. ಮಧು ಮತ್ತೆ ಮಯೂರ್ ಹಾಯ್ ಹೇಳಿ. ಮಧು ಹಾಯ್. ಸೊ ಸ್ಟಾಲ್ಸ್ ಹಾಕಿದ್ದಾರೆ ಗೈಸ್ ಉದ್ದಕ್ಕೂ. ಎಸ್, ಈಗ ರಿದಮಿಕ್ ಟೇಲ್ಸ್ ನಡೀತಾ ಇದೆ. ರಿದಮಿಕ್ ಟೇಲ್ಸ್ ಅಂತಂದರೆ ಒಂದೊಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಸರ್ಕಸ್, ಜಾತ್ರೆ ಆ ಥರ ಕೊಟ್ಟಿರ್ತಾರೆ. ಅದು ಡ್ಯಾನ್ಸ್ ಹೇಳು. ಇದೆ ಆಗ್ತೀನಿ. ಓಕೆ ಸ್ಟಾರ್ಟ್. ನೋಡಿ ಗೈಸ್, ಸ್ಟೇಜ್ ನೋಡಿ ಗೈಸ್. ಈವ್ನಿಂಗ್ 3 ಮೇಜರ್ ಇವೆಂಟ್ಸ್ ಇತ್ತು. ರಿದಮಿಕ್ ಟೇಲ್ಸ್, UV ಮತ್ತು ತಕದಿಮಿತ. ರಿದಮಿಕ್ ಟೇಲ್ಸ್ ಅಂತಂದರೆ ಒಂದೊಂದು ಕಾನ್ಸೆಪ್ಟ್ ಕೊಡ್ತಾರೆ. ಅದ್ರ ರಿಲೇಟೆಡು ಅವರು ಡ್ಯಾನ್ಸ್ ಮುಖಾಂತರ ಆ ಸ್ಟೋರಿನ ಹೇಳಬೇಕು. ಲೈಕ್ ಈಗ ಸರ್ಕಸ್ ಅಂತಂದರೆ ಸರ್ಕಸಲ್ಲೆಲ್ಲ ಹೇಗಿರುತ್ತೆ ಅದನ್ನ ಡ್ಯಾನ್ಸ್ ಮುಖಾಂತರ ತೋರಿಸ್ಬೇಕು. ನೆಕ್ಸ್ಟ್ ಇದ್ದು ತಕದಿಮಿತ, ದ ಬೆಸ್ಟ್ ಇವೆಂಟ್ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ರೀತಿಯಾದಂಥ ಡ್ಯಾನ್ಸ್ ಫಾರ್ಮ್ಸ್ನ ಎಲ್ಲ ಬ್ರಾಂಚಸ್ಗೂ 3 ಡ್ಯಾನ್ಸ್ ಫಾರ್ಮ್ಸ್ನ ಕೊಟ್ಟಿದ್ರು. ಅವರು ಒಂದು ಸಾಂಗ್ ಮುಖಾಂತರ ಆ ಎಲ್ಲ ರೀತಿಯಾದಂಥ ಡ್ಯಾನ್ಸ್ ಫಾರ್ಮ್ಸ್ನ ಎಕ್ಸಿಬಿಟ್ ಮಾಡಬೇಕಿತ್ತು. ಎಲ್ಲ ಬ್ರಾಂಚಸ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಅದಾದಮೇಲೆ UV ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತಂದರೆ ಫುಲ್ ಲೈಟ್ಸ್ ಎಲ್ಲ ಆಫ್ ಮಾಡಿರ್ತಾರೆ. UV ಲೈಟ್ಸ್ ಮಾತ್ರ ಆನ್ ಆಗಿರುತ್ತೆ. ಸೊ ಅದ್ರ ಮುಖಾಂತರ ಡ್ಯಾನ್ಸ್ ಮಾಡಬೇಕು. ಒಟ್ಟಿನಲ್ಲಿ ಸಂಜೆ ಇದ್ದಿದ್ದು ಇವೆಂಟ್ಸ್ ಎಲ್ಲ ಮಸ್ತಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಸೊ ನೀವೀಗೇನು ನೋಡ್ತಿದ್ದೀರಾ, ಇದು UV ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಥರ ಕಂಪ್ಲೀಟಾಗಿ ಕಾಣಿಸುತ್ತೆ. ಎಲ್ಲ ಬ್ರಾಂಚವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಪರ್ಫಾರ್ಮೆನ್ಸಸ್ ಕೂಡ ಮಸ್ತಿತ್ತು ಮಾತ್ರ. ಒಂದು 8:15 ಹಂಗೆ ಎಲ್ಲ ಇವೆಂಟ್ಸ್ ಕೂಡ ಸ್ಯಾಟರ್ಡೆ ಇವೆಂಟ್ಸ್ ಎಲ್ಲ ಮುಗೀತು. ಸೊ ಅಲ್ಲಿಗೆ ಡೇ 1 ಆಫ್ ಮಲ್ನಾಡ್ ಫೆಸ್ಟ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಸೊ ಸ್ಟೇಜು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಎಲ್ಲರೂ ಬೇಗ ಡಿಸ್ಪರ್ಸ್ ಆಗಬೇಕು. ನಮ್ಮ ಕಾಲೇಜಲ್ಲಿ ಜಾಸ್ತಿ ಹೊತ್ತಿರಂಗಿಲ್ಲ ಇವೆಂಟ್ ಮುಗಿದ ತಕ್ಷಣವೇ. ಸೊ ಎಲ್ಲರೂ ಕೂಡ ಡಿಸ್ಪರ್ಸ್ ಆದರು. ಹಾಗೆ ನೀವು ಲೈಟಿಂಗ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಒಂಥರ ಹಬ್ಬದ ವೈಬ್ಸೆ ಕಾಲೇಜಲ್ಲಿ. ಡೇ 1 ಮಲ್ನಾಡ್ ಫೆಸ್ಟ್ ತುಂಬಾ ಚೆನ್ನಾಗಿತ್ತು. ಪೀಸ್ಫುಲ್ಲಾಗೂ ಕೂಡ ನಡೆಯಿತು. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಮಲ್ನಾಡ್ ಫೆಸ್ಟ್ ಡೇ 1 ಆ್ಯಂಡ್ ಎತ್ನಿಕ್ ಡೇ ಆಲ್ಸೋ ಈ ಥರ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ನನಗೆ ಸಿಗಲಿಲ್ಲ. ಅದೇ ವೈಬ್ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರಲ್ಲ ಅದೆಲ್ಲ, ಗ್ರೂವಿನ್ ಅಂತ ಕರೀತಾರೆ ನಮ್ಮದ್ರಲ್ಲಿ. ಸೊ ಅದೆಲ್ಲ ನನಗೆ ಕೆಲವೊಂದು ಕ್ಲಿಪ್ಪಿಂಗ್ ಸಿಗಲಿಲ್ಲ. ಆ್ಯಂಡ್ ಆಲ್ಸೋ ಬ್ರಾಂಚ್ ಫೇವಲ್ ಕೂಡ ಆಯಿತು. ಅದನ್ನು ಕೂಡ ತುಂಬ ಅದ್ಭುತವಾಗಿ ನಡೀತು. ಎಷ್ಟು ಬೇಗ 4 ವರ್ಷ ರಪ್ ಅಂತ ಪಾಸ್ ಆಯಿತು ಅಂತ ಅನಿಸ್ತು. ಸೊ ಪ್ರತಿ ಬಾರಿ ರಪ್ ಅಂತ ಪಾಸ್ ಆಯಿತು ಅಂತಲೇ ಹೇಳ್ತೀನಿ. ಅವರ್ ಟೈಮ್ ಚೇಂಜಸ್, ನಾವು ದೊಡ್ಡವರಾಗಬೇಕು, ಮುಂದೆ ಸ್ಟೆಪ್ಸ್ ತೊಗೊಂಡು ಹೋಗ್ತಾನೆ ಇರಬೇಕು. ಆ್ಯಂಡ್ ಆಲ್ಸೋ ನಮ್ಮಪ್ಪ ಓಕೆ. ಆ್ಯಂಡ್ ಆಲ್ಸೋ ಏನಂತಂದರೆ ಪ್ರತಿ ವರ್ಷ ನಾನು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಎಲ್ಲ ಡ್ಯಾನ್ಸ್ ಇವೆಂಟ್ಸ್ಗೂ ಸೇರ್ಕೊಳ್ತಿದ್ದೆ. ಅಥವಾ ಏನಾದರೂ ಇವೆಂಟ್ ಅಂತಂದರೆ ಫಸ್ಟ್ ಹೋಗಿ ನಿಲ್ತಾ ಇದ್ದೆ, ನಾನು ಬರ್ತೀನಿ ಅಂತ. ಬಟ್ ಈ ಸಲ ಫೈನಲ್ ಇಯರಿಗೆ ಬಂದಮೇಲೆ ಯಾಕೋ ಗೊತ್ತಿಲ್ಲ, ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅಥವಾ ಯಾವ ಜಾಂಬೂರಿಗೂ ಸೇರ್ಕೊಳ್ಳಿಲ್ಲ. ಆ್ಯಂಡ್ ಮಲ್ನಾಡ್ ಫೆಸ್ಟ್ಗೂ ಯಾಕೋ ಮಲ್ನಾಡ್ ಫೆಸ್ಟ್ ಮೇಜರ್ಲಿ ಅಕ್ಕನ ಮದುವೆ ಇತ್ತು. ಸೊ ಪ್ರಾಕ್ಟೀಸ್ಗೆ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅದು ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸೆಕೆಂಡ್ ಥಿಂಗ್, ಯಾಕೋ ಈ ಸಲ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಕುತ್ಕೊಂಡು ಎಂಜಾಯ್ ಮಾಡೋಣ, ನೋಡ್ಕೊಂಡು ಎಂಜಾಯ್ ಮಾಡೋಣ ಅನ್ನೋ ಥರ ಫೀಲ್ ಬಂತು. ಬಟ್ ಆಲ್ಸೋ ಹೇಳ್ತಿಲ್ವಾ, ಎಲ್ಲನೂ ಎಂಜಾಯ್ ಮಾಡಿದ್ದೀನಿ. 2 ವರ್ಷ ಕಂಟಿನ್ಯೂಸ್ ಆಗಿ ಮಲ್ನಾಡ್ ಫೆಸ್ಟಲ್ಲಿ 5 ಏನು ಇವೆಂಟ್ಸ್ ಇತ್ತು ಅದನ್ನೆಲ್ಲ ಪ್ರತಿಯೊಂದನ್ನು ಫೀಲ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಲ್ಲ ರೀತಿಯಾದಂಥ ಎಂಜಾಯ್ಮೆಂಟ್ನು ಕೂಡ ಇಂಜಿನಿಯರಿಂಗ್ ಲೈಫಲ್ಲಿ ಮಾಡಿದ್ದೀನಿ. ಸೊ ನಂಗೆ ಯಾವುದೇ ರೀತಿಯಾದಂಥ ರಿಗ್ರೆಟ್ಸ್ ಇಲ್ಲ, ಅಯ್ಯೋ ಪಾರ್ಟಿಸಿಪೇಟ್ ಮಾಡಿಲ್ವಲ್ಲ ಅಂತ. ಸೊ ಎಲ್ಲರೂ ಕೇಳ್ತಾ ಇದ್ರು ಯಾಕೆ ಪಾರ್ಟಿಸಿಪೇಟ್ ಮಾಡಿಲ್ಲ, ನೀನು ಮಾಡಿಲ್ಲ ಅಂತ. ಬಟ್ ಅದೇ ಹೇಳ್ತಿಲ್ವಾ, ನನಗೆ ಏನು ರಿಗ್ರೆಟ್ ಅನ್ನಿಸ್ತಾ ಇಲ್ಲ, ಲಾಸ್ಟ್ ಇಯರ್ ಮಾಡಲಿಲ್ವಲ್ಲ ಅಂತ. ಯಾಕಂದರೆ ಪ್ರತಿ ವರ್ಷವೂ ಎಲ್ಲ ರೀತಿಯಾದಂಥ ಪರ್ಫಾರ್ಮೆನ್ಸಸ್ನ ಅಥವಾ ಎಲ್ಲ ರೀತಿಯಾದಂಥ ಇವೆಂಟ್ಸ್ನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಅಷ್ಟೇ. ಇದು ಮಲ್ನಾಡ್ ಫೆಸ್ಟ್ನ ಡೇ 1 ಆ್ಯಂಡ್ ಲಾಸ್ಟ್ ಮಲ್ನಾಡ್ ಫೆಸ್ಟ್ 2024. ಸೊ
ಮೊದಲನೇ ವರ್ಷ ಸಿಗಲಿಲ್ಲ ಯಾಕಂತಂದರೆ ಕೊರೋನಾ ಕಾರಣದಿಂದ. ಆಮೇಲೆ ಪ್ರತಿ 3 ವರ್ಷನೂ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಲಾಸ್ಟ್ ಮಲ್ನಾಡ್ ಫೆಸ್ಟ್ ವ್ಲಾಗಿಗಂತೂ ಸಿಕ್ಕಾಪಟ್ಟೆ ಹ್ಯೂಜ್ ರೆಸ್ಪಾನ್ಸ್ ಇತ್ತು. ಸೊ ಈ ವ್ಲಾಗಿಗೂ ಅಷ್ಟೇ ಪ್ರೀತಿ ತೋರಿಸಿ ಅಂತ ಹೇಳ್ತಾ ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ MG ವ್ಲಾಗ್ಸ್ ಅಂತಂದರೆ ಮಿಲನ ಗೌಡ ವ್ಲಾಗ್ಸ್. ಸೊ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.